ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಮೇನ್ ಥಿಂಗ್ ಪೇಪರ್ ಲೀಕ್ ಆಗಿದೆ, ಅದರ ಬಗ್ಗೆ ವಿಡಿಯೋ ಕೂಡ ವೈರಲ್ ಆಗಿದೆ. ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನಾಗಿದೆ ಅಂದ್ರೆ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ. ಈ ಹಿಂದೆ ಗಣಿತ ಕೂಡ ಆಗಿತ್ತು, ನಿಮ್ಗೆ ಗೊತ್ತಿರೋಗೆ ಪ್ರಶ್ನೆ ಪತ್ರಿಕೆ ಪೇಪರ್ ಎಲ್ಲ ವೈರಲ್ ಆಗಿತ್ತು. ಈಗ ವಿಜ್ಞಾನ ಕೂಡ ಅದೇ ರೀತಿ ಆಗಿದೆ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಗಣಿತ ಅದೇ ರೀತಿ ವಿಜ್ಞಾನ ಪೇಪರ್ಗಳು ಕೂಡ ವೈರಲ್ ಆಗ್ತಾ ಇದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲ ವೈರಲ್ ಆಗಿದೆ. ಎಕ್ಸಾಮ್ ಆದ ನಂತರ ಅದು ಬಂದಿದ್ದ ಅಥವಾ ಎಕ್ಸಾಮ್ ಮುಂಚೆನೆ ಲೀಕ್ ಆಗಿತ್ತಾ ಅಥವಾ ಎಕ್ಸಾಮ್ ನಡೆಯೋ ಸಮಯದಲ್ಲಿ ಲೀಕ್ ಆಗಿತ್ತ ಅನ್ನೋದು ತನಿಖೆ ಮಾಡಿ ಇದು ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಒಬ್ಬರು ಕೂಡ ಮಾತಾಡ್ತಾರೆ, ಯಾವುದೇ ಶಿಕ್ಷಣಾಧಿಕಾರಿಗಳು ಕೂಡ ಅಧಿಕಾರಿಗಳು ಕೂಡ ಮಾತಾಡ್ತಿಲ್ಲ. ಸಚಿವರಿಗೆ ಇಂಟ್ರೆಸ್ಟ್ ಇದೆಯಲ್ಲೋ ಗೊತ್ತಿಲ್ಲ, ಬದುಕಿದಾರ ಸತ್ತಿದಾರ ಕೂಡ ಗೊತ್ತಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ. ನ್ಯೂಸ್ ಅಲ್ಲೂ ಕೂಡ ಹಾಕಿದ್ದಾರೆ, ಕೆಲವೊಂದು ಯಾವ್ದೋ ನ್ಯೂಸ್ ಚಾನಲ್ ಕೂಡ ನೋಡಿದೆ. ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಂದು ಇನ್ಸ್ಟಾಗ್ರಾಮ್ದು ಅಕೌಂಟ್ ಇದೆ, ಅಲ್ಲಿ ನನಗೆ ಫಾಲೋ ಮಾಡಿ ಅಥವಾ ಡಿ ಎಂ ಮಾಡಿ, ನಾನು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲ ಕಡೆ ಸುದ್ದಿ ಕೂಡ ಬರ್ತಾ ಇದೆ. ಪೀಸ್ ಪೇಪರ್ ಲೀಕ್ ಆಗಿರೋದು ಈ ಹಿಂದೆ ಕೂಡ ಹೇಳಿದ್ದೆ. ರಾಯಚೂರಿನ ಸಿಂಧೂರಿನಲ್ಲಿ ಕೂಡ ಇದೇ ರೀತಿ ಲೀಕ್ ಆಗಿತ್ತು. ಅದು ಪರೀಕ್ಷೆ ಶುರು ಆದ್ಮೇಲೆ ಲೀಕ್ ಆಯ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಕೂಡ ಮಾಹಿತಿ ಬಂದಿತ್ತು. ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು, ತನಿಖೆ ಕೂಡ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಈಗ ಮತ್ತೆ ವಿಜ್ಞಾನ ಕೂಡ ಅಂತ ಇದ್ದಾರೆ, ಎರಡೆರಡು ಪೇಪರ್ ಲೀಕ್ ಆಗಿದೆ ಅಂತ ಇದ್ದಾರೆ. ಯಾವುದೇ ರೀತಿ ಕನ್ಫರ್ಮೇಶನ್ ಕೂಡ ಇಲ್ಲ, ಬಟ್ ವಿಡಿಯೋ ಕೂಡ ವೈರಲ್ ಆಗಿದೆ ಎಲ್ಲ ಕಡೆ. ಏನ್ ಮಾಡ್ತಾ ಇದ್ದಾರೆ ಶಿಕ್ಷಣ ಅಧಿಕಾರಿಗಳು ಏನು ಗೊತ್ತಿಲ್ಲ, ಏನ್ ಆಗಿದೆ ಈ ಸಲ ಗೊತ್ತಿಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಪೇಜಸ್ ಕೂಡ ನಾನು ನೋಡಿದೀನಿ, ದಯವಿಟ್ಟು ಗಮನಿಸಿ. ಕೆಮಿಸ್ಟ್ರಿ ಲೀಕ್ ಆಯ್ತು ಅಂತ ಹಾಕ್ತಾರೆ, ಫಿಸಿಕ್ಸ್ ಹಾಕ್ತಾರೆ, ಸಿಕ್ಸ್ ಇದೆಲ್ಲ ಪೇಪರ್ನ ಹಾಕ್ತಾ ಇದ್ದಾರೆ. ಅಲ್ಲಿ 2025 ಅಂತಾನೆ ಕೂಡ ಬರ್ದೈತೆ. ಎಡಿಟ್ ಕೂಡ ಮಾಡಿದ್ದಾರೆ ಅಥವಾ ಮಾಡೆಲ್ ಪೇಪರ್ ಆಗ್ತಾ ಇದಾರ, ಮೇನ್ ಎಕ್ಸಾಮ್ ಪೇಪರ್ ಆಗ್ತಾ ಇದಾರ ಗೊತ್ತಿಲ್ಲ. ಕೆಲವರು ಈ ರೀತಿ ಸ್ಕ್ಯಾಮ್ ಕೂಡ ಮಾಡ್ತಾರೆ. ನಂಬರ್ 1, ಯಾರೆಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಕೂಡ ಬರೀತಿದ್ರ ಎಚ್ಚರವಾಗಿರಿ. ಸ್ಕ್ಯಾಮ್ ಕೂಡ ಮಾಡ್ತಾರೆ ಕೆಲವೊಬ್ರು. ಈ ರೀತಿ ಪೇಪರ್ ನಾನು ಕೊಡ್ತೀವಿ, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಯಾರೋ ವಿದ್ಯಾರ್ಥಿಗಳು ದುಡ್ಡನ್ನ ಕೊಟ್ಟು ಯಾವ ರೀತಿ ಆದ್ರೂ ಮೋಸ ಹೋಗಿದ್ದೀರ ಅಂತ. ಈ ರೀತಿ ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದಾವೆ. ಈ ಬಾರಿ ವರ್ಷ ಈ ರೀತಿ ಆಗ್ತದೆ ಅಲ್ವಾ ಗೊತ್ತಿಲ್ಲ. ಕೆಲವೊಬ್ರು ಕಿಡಿಗೇಡಿಗಳು ಕೂಡ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದ್ ಕಡೆ ಎಲ್ಲ ಸಿಕ್ಸಿಗಾಗಿ ಪೋಸ್ಟ್ ಕೂಡ ಮಾಡ್ತಾ ಇದ್ದಾರೆ. DM ಮಾಡಿ ಪೇಪರ್ ಲೀಕ್ ಆಗಿದೆ, ನಮ್ಗೆ ಪೇಪರ್ನ ಕಳಿಸ್ಕೊಡ್ತೀವಿ ಅಂತ. ದಯವಿಟ್ಟು ಯಾವ್ದೇ ರೀತಿ ನಂಬೇಡಿ, ಊಹಾಪೋಹಗಳಿಗೆ ನೀವು ಬಲಿ ಆಗ್ಬೇಡಿ. ನ್ಯೂಸ್ ಅಲ್ಲಿ ಕೂಡ ಬಂದಿದೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಲೀಕ್ ಆಗಿದೆ ಅಂತ ಕನ್ಫರ್ಮೇಶನ್ ಕೂಡ ಇಲ್ಲ. ಈ ಹಿಂದೆ ರಾಯಚೂರಿನಲ್ಲಿ ಕೂಡ ಲೀಕ್ ಆಗಿತ್ತು ಅನ್ನೋದಕ್ಕೆ ತನಿಖೆ ಮಾಡ್ತಾ ಇದೀವಿ ಅಂತ ಮಾಹಿತಿ ಕೂಡ ಬಂದಿತ್ತು. ಇಲ್ಲಿ ಕಾಣ್ತಾ ಇದೆ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿಲ್ಲ. ಶಿಕ್ಷಣ ಸಚಿವರೇ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ, ಏನ್ ಆಗ್ತಾ ಇದೆ, ಈ ರೀತಿ ಯಾಕೆ ಸುದ್ದಿ ಕೂಡ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಂಟ್ರೋಲ್ ತಗೋಬೇಕಾಗುತ್ತೆ. ಇದರ ಬಗ್ಗೆ ಯಾರು ಈ ರೀತಿ ಕಿಡಿಗೇಡಿಗಳು ಪೇಪರ್ನ ಸಿಗುತ್ತೆ ಅಂತ ಆಗ್ತಾ ಇದ್ದಾರೆ, ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಪೋಸ್ಟ್ ಕೂಡ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನೆಲ್ಲರೂ ಕೂಡ ಶೇರ್ ಮಾಡಿ, ಕಮೆಂಟ್ ಕೂಡ ತಿಳಿಸಿ. ಇದು ಎಲ್ಲರೂ ಕೂಡ ತಲುಪಲಿ, ಶಿಕ್ಷಣ ಸಚಿವರು ಕೂಡ ತಲುಪಲಿ. ಈ ರೀತಿ ಊಹಾಪೋಹಬಹುದು, ಪೇಪರ್ ಲೀಕ್ ಆಯ್ತು ಅನ್ನೋದು ಇದು ಕೆಲ ವಿದ್ಯಾರ್ಥಿಗಳಿಗೆ ಪರಿಣಾಮ ಬೀಳುತ್ತೆ. ಕೆಲ ವಿದ್ಯಾರ್ಥಿಗಳು ಅದನ್ನೇ ನಂಬ್ಕೊಂಡು ಫೇಲ್ ಆಗ್ಬಹುದು. ಕೆಲ ವಿದ್ಯಾರ್ಥಿಗಳು ದುಡ್ಡನ್ನ ಕೊಟ್ಬಿಟ್ಟು ಮೋಸ ಹೋಗ್ತಾರೆ. ವಿದ್ಯಾರ್ಥಿಗಳಿಗೆ ಭಯದ ವಾತಾವರಣ ಕೂಡ ಇರುತ್ತೆ. ಯೋಗ್ಯತೆಗೆ ಒಂದು ಪರೀಕ್ಷೆ ನೆಟ್ಟಗೆ ಮಾಡಕ್ಕಾಗಲ್ಲ ನಿಮಗೆ. ಈ ರೀತಿ ಲೀಕ್ ಹೋದಿ ಕೂಡ ಬರ್ತಾ ಇದೆ. ಎಡೆಮರಿ ಕಟ್ಟಿ ಈ ರೀತಿ ಆಗಿದೆ ಇಲ್ವಂದ ಅವ್ರನ್ನ ಎಡೆಮರಿ ಕಟ್ಟಿ ಬೇಗ ಒಂದು ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಮನವಿ ಕೂಡ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈ ರೀತಿ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಸಂಪೂರ್ಣ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದಕ್ಕೆ ಫಾಲೋ ಮಾಡಿ, DM ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.